ಬೆಂಗಳೂರಿನ ನಮ್ಮ ಮೆಟ್ರೋ ಇದೆಯಲ್ಲ, ಯಾಕೋ ಇತ್ತೀಚಿನ ದಿನಗಳಲ್ಲಿ ಕೆಟ್ಟ ಸುದ್ದಿಗಳಿಗೆ ಹೆಚ್ಚು ಸದ್ದು ಮಾಡ್ತಾ ಇದೆ. ಇವತ್ತು ಕೂಡ ಆ ಮೆಟ್ರೋ ಹಳಿಗೆ ಒಬ್ಬ ಮಹಿಳೆ ಬಿದ್ದಿದ್ರು. ಅಷ್ಟಕ್ಕೂ ಆ ಮಹಿಳೆಗೆ ಏನಾಯ್ತು? ರೈಲ್ವೆ ಹಳಿ ಮೇಲೆ ಬಿದ್ದಿತ್ತಾದ್ರೂ ಹೇಗೆ? ಬೆಂಗಳೂರಿನ ರಾಜಾಜಿನಗರ ಮೆಟ್ರೋ ಸ್ಟೇಷನ್ನಲ್ಲಿ ಆಗಿದ್ದೇನು? ಇಲ್ಲಿದೆ ನೋಡಿ ಡೀಟೇಲ್ಸ್. ತಲೆ ಸುತ್ತಿನಿಂದ ಮೆಟ್ರೋ ಹಳಿಗೆ ಬಿದ್ದ ಮಹಿಳೆ. ಮೆಟ್ರೋ ನಿಲ್ದಾಣದ ಭದ್ರತಾ ಸಿಬ್ಬಂದಿಯಿಂದ ರಕ್ಷಣೆ. ನಾನು ಆತ್ಮಹತ್ಯೆಗೆ ಯತ್ನಿಸಿಲ್ಲ ಎಂದ ಮಹಿಳೆ. ಇದು ಬೆಂಗಳೂರಿನ ರಾಜಾಜಿನಗರದಲ್ಲಿ ನಡೆದಿರುವ ಘಟನೆ. ಅದು ಮಧ್ಯಾಹ್ನ 12 ಗಂಟೆ ಸಮಯ. ಇನ್ನೇನು ಮೆಟ್ರೋ ರೈಲು ನಿಲ್ದಾಣದಲ್ಲಿ ಬಂದು ನಿಲ್ಲಬೇಕು. ಅಷ್ಟರಲ್ಲಿ ಅದೇನಾಯ್ತೋ, ಪ್ಲಾಟ್ಫಾರ್ಮ್ ಪಕ್ಕದಲ್ಲೇ ನಿಂತಿದ್ದ ಮಹಿಳೆ ಏಕಾಏಕಿ ಹಳಿ ಮೇಲೆ ಬಿದ್ದಿದ್ದಾರೆ. ಮೆಟ್ರೋ ಹಳಿ ಮೇಲೆ ಮಹಿಳೆ ಬೀಳ್ತಾ ಇದ್ದಂತೆ ಮೆಟ್ರೋ ಪೈಲಟ್ ಅಲರ್ಟ್ ಆಗಿದ್ದಾರೆ. ತಕ್ಷಣ ಮೆಟ್ರೋ ನಿಲ್ಲಿಸಿದ್ದು ನಿಲ್ದಾಣದಲ್ಲಿದ್ದ ಭದ್ರತಾ ಸಿಬ್ಬಂದಿ ಮಹಿಳೆಯನ್ನ ರಕ್ಷಿಸಿದ್ದಾರೆ. ಇನ್ನು ಇಷ್ಟೆಲ್ಲ ಘಟನೆಗೆ ಕಾರಣವಾಗಿದ್ದು ಕುರುಬರಹಳ್ಳಿ ನಿವಾಸಿ ಲೀಲಾವತಿ ಅನ್ನೋದು ಗೊತ್ತಾಗಿದೆ. ಹೂವಿನ ವ್ಯಾಪಾರ ಮಾಡಿಕೊಂಡಿರುವ ಲೀಲಾವತಿ 12 ಗಂಟೆ ಸುಮಾರಿಗೆ ರಾಜಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಪತಿ ಜೊತೆ ತೆರಳಿದ್ರು. ಪ್ಲಾಟ್ಫಾರ್ಮ್ ಸಮೀಪ ನಿಂತಿದ್ದ ಮಹಿಳೆಗೆ ಇದ್ದಕ್ಕಿದ್ದಂತೆ ಕಣ್ಣು ಮೊಬ್ಬಾಗಿ ಹಳಿಗೆ ಬಿದ್ದಿದ್ದಾರೆ. ಈ ವೇಳೆ ಹಳಿ ಸುತ್ತ ಪೂರೈಕೆ ಆಗ್ತಾ ಇದ್ದ ವಿದ್ಯುತ್ ಅನ್ನ ಸ್ಥಗಿತಗೊಳಿಸಲಾಯಿತು. ಇದರಿಂದ ಕೆಲ ನಿಮಿಷಗಳ ಕಾಲ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಇನ್ನು ಘಟನೆ ಬಗ್ಗೆ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯೆ ನೀಡಿದ ಮಹಿಳೆ ಲೀಲಾವತಿ ತಾವು ಆತ್ಮಹತ್ಯೆಗೆ ಯತ್ನಿಸಿಲ್ಲ ಅಂದಿದ್ದಾರೆ. ನಾವು ಡೈಲಿ ಹೂವು ತಗೊಂಬರಕ್ಕೆ ಬರ್ತಾ ಇದ್ದೀವಿ ಸಹ ಮೆಟ್ರೋ ಸ್ಟೇಷನ್ಗೆ ಕುರುಬಳಿಯಿಂದ ಎಲ್ಲ ಮನೆಗೆ ವರ್ತನೆ ಹಾಕೊಂಡು ತಲೆ ಸೆಕ್ಕರ್ ಬಂದಂಗಾಯ್ತು ಅಷ್ಟೇ ಸಹ. ಹೆಂಗಿದ್ನ ನನಗೆ ಗೊತ್ತಿಲ್ಲ ಸಹ. ಡೈಲಿ ಬರ್ತಾ ಇದ್ದೀನಿ ಮೇಡಮ್ ಎಲ್ಲ ಮಾತಾಡ್ತಾ ಇರಲಿ ಮೆಟ್ರೋ ಸ್ಟೇಷನ್ ಮೇಡಮ್ ಮುಂದೆ ನಿಂತಿದ್ದೆಲ್ಲ ತಲೆ ಚಕ್ಕರ್ ಬಂದಂಗಾಯ್ತು ಅಷ್ಟೇ ಸಹ. ನನಗೆ ಅಷ್ಟೇ ಗೊತ್ತಿದ್ದೀನಿ, ಏನು ಗೊತ್ತಿಲ್ಲ ಸರ್. ಹೂವು ವ್ಯಾಪಾರ ಮಾಡೋದು, ಡೈಲಿ ಹೂವು ರೆಗ್ಯುಲರ್ ಆಗಿ ಹೂವು ತಗೊಂಡೋಗಿ ಹೂವು ಕಟ್ಕೊಂಡು ವ್ಯಾಪಾರ ಮಾಡೋದು ಅಷ್ಟೇ ಸರ್. ಮನೆಗೆ ಹಾಕೋದು. ನಾವು ಮನೆ ಕೆಲಸ ಮಾಡೋರು ಇಬ್ರು ಜೊತೆಲೇ ಮಾಡ್ತೀವಿ. ನಮ್ಮ ಯಜಮಾನ್ರು ನಾವು ಏನು ಕೆಲಸ ಮಾಡೋರು ಜೊತೆಲೇ ಹೋಗೋದು, ಜೊತೆಲೇ ಬರೋದು ಅಷ್ಟೇ ಸರ್. ಇಬ್ರು ಜೊತೆಲೇ ಇದ್ದಿದ್ದು, ಜೊತೆಲೇ ಹೋಗೋದು, ಜೊತೆಲೇ ಇದ್ವಿ ಸರ್. ಇವತ್ತು ಯಾಕೋ ಮೊದಲೇ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ಗಾರ್ಮೆಂಟ್ಸ್ಗೆ ಹೋಗೋದು ತಲೆ ಚಕ್ಕರ್ ಬಂದಂಗೆ ಆಯ್ತು ಇವತ್ತು. ಈ ಘಟನೆ ಬಗ್ಗೆ ಆರಂಭದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಎನ್ನಲಾಗಿದ್ದು, ಸುಬ್ರಹ್ಮಣ್ಯನಗರ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಅಸಲಿ ಸತ್ಯ ಗೊತ್ತಾಗಿದೆ. ಸದ್ಯ ಆರೋಗ್ಯವಾಗಿರುವ ಮಹಿಳೆಯನ್ನ ಪೊಲೀಸರು ಕೆಲ ಮಾಹಿತಿ ಪಡೆದು ಮನೆಗೆ ಕಳಿಸಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.